ಇನ್ನು ಅಭ್ಯಾಸ ಲೆಕ್ಕ 2.1ರಲ್ಲಿ 4ನೇ ಲೆಕ್ಕ ಯಾವುದಿದೆ ನೋಡಿರಿ, ಅದನ್ನು ಬರ್ಕೋಣ. 4ನೇ ಲೆಕ್ಕ 9/11 ಮೈನಸ್ 4/15 ಅಥವಾ 9/11 ಮೈನಸ್ 4/15. ಹೌದಾ? ಆನ್ಸರ್ ಕಂಡುಹಿಡಿಯೋಣ. ನಾವು ಮೊದಲಕ್ಕೆ ಏನು ಹೇಳಿದ್ದೀನಿ, ಕೊಟ್ಟಂಥ ಲೆಕ್ಕವನ್ನು ಬರ್ಕೋಬೇಕು ನಾವು. 9/11 ಮೈನಸ್ 4/15 ಅಥವಾ ಕನ್ನಡದಲ್ಲಿ 9/11 ವ್ಯವಕಲನ 4/15 ಅಂತಂದು. ಈಗ ಈಕ್ವಲ್ ಟು ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಿದೆ ಅಂತಂದರೆ ಛೇದಗಳು ಬೇರೆ ಬೇರೆ ಆಗಿದಾವೆ, ಬಟ್ ಇವೆರಡೂ ಒಂದೇ ಮಗ್ಗಿಯಿಂದ ಹೋಗಲ್ಲ. ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡ್ಬೇಕಂತ ಹೇಳಿದ್ದೀನಿ, ಓರೆ ಗುಣಾಕಾರ ಮಾಡಿರಿ ಅಂತ ಹೇಳಿದ್ದೀನಿ. ಓರೆ ಗುಣಾಕಾರ ಹೇಗೆ ಮಾಡಬೇಕು, ಈ ರೀತಿ ಗುಣಿಸ್ಕೋಬೇಕು, ಈ ರೀತಿ. ಆಮೇಲೆ ಇವೆರಡನ್ನು ಗುಣಿಸ್ಕೋಬೇಕು. ಹೌದಾ? ಈ ಬರ್ಕೊಳ್ರಿ, 9 × 15 9 × 15 ಮೈನಸ್ 11 × 4 ಡಿವೈಡೆಡ್ ಬೈ 11 × 15. ಇವಾಗ ಗುಣಿಸ್ರಿ. 15 9 135 ಮೈನಸ್ 11 4 44. ಆಮೇಲೆ ಇದು 11 × 15 11 5 55 ಕೈಲ 5 ಬಂತು. 11 1 ಕೈಲ 5 ಅಂದರೆ 11 1 11. ಇದಕ್ಕೆ 5 ಕೂಡಿಸಿದಾಗ 16 ಆಯಿತು. 165 ಆಯಿತು. ಈಕ್ವಲ್ ಟು ಈಗ 135ರಲ್ಲಿ 44 ಕಳಿಬೇಕು. 135ರಲ್ಲಿ 44 ಕಳೆದಾಗ ಎಷ್ಟು ಬಂತು ರೀ? 1 13ರಲ್ಲಿ 4 ಕಳೆದ್ರೆ 9 ಬಂತು. ಕೈಲ ಬಂತು 1 1 ಹೋದ್ರೆ 0 ಅಂದರೆ 91/165. ಆದ್ದರಿಂದ 9/11 ಮೈನಸ್ 4/15 ಈ ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಉತ್ತರ ಏನು ಬಂತು ಅಂದರೆ 91/165. ಇದೇ ಆನ್ಸರ್. ಧನ್ಯವಾದಗಳು.